ಹಲೋ ಗುರು, ನಮ್ಮ ಯೂಟ್ಯೂಬ್ ಚಾನಲ್ಗೆ ನಮಸ್ಕಾರ. ನೀವಿನ್ನು ನಮ್ಮ ಚಾನಲ್ ಮೊದಲನೇ ಬಾರಿಗೆ ನೋಡ್ತಾ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಮತ್ತೆ ಇವತ್ತಿನ ಟಾಪಿಕ್ ಏನಪ್ಪಾ ಅಂದ್ರೆ RCB ವರ್ಸಸ್ RR ಮ್ಯಾಚ್ ರಿವ್ಯೂ ಮಾಡೋದಕ್ಕೆ ಟಾಪಿಕ್ ಬಂದಿದೆ. RCB ಮ್ಯಾಚ್ ನಲ್ಲಿ RR ಮ್ಯಾಚ್ ನಲ್ಲಿ ಇವತ್ತಿನ ಮ್ಯಾಚ್ ನೋಡೋದಾದ್ರೆ ಮೇಜರ್ಲಿ ಫಸ್ಟ್ ಇಂಪ್ಯಾಕ್ಟ್ ಆಗಿದ್ದು ರೈನ್. ಆ ಇಂಪ್ಯಾಕ್ಟ್ ಆಗಿರೋ ರೈನ್ ಕಾರಣದಿಂದ ಆದಷ್ಟು ಸ್ಟಾರ್ಟಿಂಗ್ ಓವರ್ಸ್ ಅಲ್ಲಿ RCB ಅವರು ಚೆನ್ನಾಗಿ ಆಡೋದಿಕ್ಕಾಗಿಲ್ಲ. ಅದನ್ನ ಬಿಟ್ರೆ ಫಸ್ಟ್ ಬಾಲ್ ಐ ಥಿಂಕ್ ನನ್ನ ಪ್ರಕಾರ ಫಿಲ್ ಸಾಲ್ಟ್ ರೆಡಿನೇ ಇರಲಿಲ್ಲ. ಸೊ ಅದರಿಂದ ಮಿಸ್ ಆಗಿ ಔಟ್ ಆಗ್ತಾರೆ, ಸ್ಲೆಡ್ಜ್ ಆಗಿ ಔಟ್ ಆಗ್ತಾರೆ. ಅದನ್ ಬಿಟ್ರೆ ಆ ವಿರಾಟ್ ಕೊಹ್ಲಿ ಅವರು ಚೆನ್ನಾಗಿ ಆಡಿದ್ದಾರೆ ಹೇಳ್ಬೋದು. 16 ಬಾಲ್ಸ್ 30 ರನ್ಸ್ ಏನೋ ಹೊಡೆದಿದ್ದಾರೆ. ಅವ್ರು 200 ಸ್ಟ್ರೈಕ್ ಅಲ್ಲಿ ಚೆನ್ನಾಗಿ ಆಡಿದ್ದಾರೆ. ಅದ್ ಬಿಟ್ರೆ ಮೃಣಾಲ್ ಪಾಂಡ್ಯ ಓಕೆ ಚೆನ್ನಾಗಿ ಆಡಿದ್ದಾರೆ ಅಂತ ಹೇಳ್ಬೋದು. ವಿಕೆಟ್ಸ್ ಒಳ್ಳೆ ವಿಕೆಟ್ಸ್ ಎಲ್ಲ ಟೂ ವಿಕೆಟ್ಸ್ ತೆಗೆದಿದ್ದಾರೆ. ಮತ್ತೆ ದೇವದತ್ ಪಡಿಕಲ್ ಸಹ ಚೆನ್ನಾಗಿ ಒಳ್ಳೆ ಇನ್ನಿಂಗ್ಸ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಬಟ್ ರಜತ್ ಪಟ್ಟಿದಾರ್ ಮಾತ್ರ ಕ್ಯಾಪ್ಟನ್ಸಿ ಇನ್ನಿಂಗ್ಸ್ ಮಸ್ತಾಗಿ ಆಡ್ತಾರೆ ಅಂತ ಹೇಳ್ಬೋದು. ಬಟ್ ನೀವು ನೋಡ್ತಾ ಇರ್ಬೋದು ಆಲ್ಮೋಸ್ಟ್ 9 ಓವರ್ಸ್ಗೆ 6 ವಿಕೆಟ್ಸ್ ಆಗೋಗಿತ್ತು. 6 ವಿಕೆಟ್ಸ್ ಇಂದ ಹೇಗೆ 200 ರನ್ 90 ರನ್ಸ್ 90 ರನ್ಸ್ ಇತ್ತು 8 ಓವರ್ಸ್. ಅಲ್ಲಿಂದ 200 ರನ್ಸ್ ವಿತ್ 6 ವಿಕೆಟ್ಸ್ ಇಟ್ಕೊಂಡು ಇಂಪಾಸಿಬಲ್. ಅದು ನಮ್ ಬ್ಯಾಟಿಂಗ್ ಲೈನಪ್ ಬಗ್ಗೆ ಹೇಳುತ್ತೆ ಅಂತಾನೆ ಹೇಳ್ಬೋದು. ಬಟ್ ಎಲ್ಲ ಚೆನ್ನಾಗಿದೆ. ಓವರ್ ಆಲ್ ಎಲ್ಲ ನಮ್ ಬ್ಯಾಟಿಂಗ್ ಸ್ಟ್ರಾಂಗ್ ಇದೆ ಅಂತಾನೆ ಹೇಳ್ಬೋದು. ಅದು 201 ವರೆಗೂ ಹೊರಟಿದ್ದೇವೆ ಅಂದ್ರೆ ನೀವೇ ಯೋಚನೆ ಮಾಡಿ ನಮ್ ಬ್ಯಾಟಿಂಗ್ ಲೈನಪ್ ಹೇಗಿದೆ ಅಂತ. ಅಂಡ್ ಅಗೇನ್ RCB ಅವ್ರು ಒಳ್ಳೆ ಬ್ಯಾಟಿಂಗ್ ಲೈನಪ್ ಇದೆ. ಅಂಡ್ ವೆಂಕಿದಲ್ಲಿ ಆಮೇಲೆ ಬೌಲಿಂಗ್ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದೆ ನನ್ನ ಪ್ರಕಾರ. ಬೌಲಿಂಗ್ ನಲ್ಲೂ ಅಭಿನಂದನ್ ಸಿಂಗ್ ನ ತೆಗೆದ್ಬಿಟ್ಟು ಮಂಗೇಶ್ ಯಾದವ್ ಆಡಿಸ್ಬೇಕು. ಮಂಗೇಶ್ ಯಾದವ್ ಕ್ಯಾನ್ ಬೌಲ್ ಅಂಡ್ ಕ್ಯಾನ್ ಬ್ಯಾಟ್ ಆಲ್ಸೋ. ಇನ್ ಬ್ಯಾಟ್ ಅಲ್ಲಿ ಕೂಡ ರನ್ ಕೂಡ ಕೊಡ್ತಾರೆ. ಮಂಗೇಶ್ ಯಾದವ್ ಆಡಿಸ್ಬೇಕು, ಅಭಿನಂದನ್ ಸಿಂಗ್ ನ ತೆಗೆಸ್ಬಿಟ್ಟು ಮಂಗೇಶ್ ಯಾದವ್ ಆಡ್ಬೇಕು ಅಂತ ನನ್ನ ಪ್ರಕಾರ. ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಅಂಡ್ ಇವನ್ ಉಮರೇಶ್ ಎಫರ್ಟ್ ಕೂಡ ಬ್ಯಾಟಿಂಗ್ ನಲ್ಲಿ ಒಳ್ಳೆ ಇನ್ನಿಂಗ್ಸ್ ಆಡಿದ್ರು, ಚೆನ್ನಾಗಿ ರನ್ಸ್ ಕೊಟ್ರು. ಆಮೇಲೆ ಜಿತೇಶ್ ಓಕೆ ಬಟ್ ರನ್ಸ್ ಏನಾದ್ರು ಬರ್ಲಿಲ್ಲ ಅನ್ಕೊಂಡಂಗೆ. ಬಟ್ ವಿ ನೀಡ್ ಟು ಮಿಸ್ಟೇಕ್ಸ್ ನ ಪ್ರಾಪರ್ ಆಗಿ ಅನಲೈಸ್ ಮಾಡಿ ನೆಕ್ಸ್ಟ್ ಮ್ಯಾಚ್ಗೆ ಪ್ರಾಪರ್ ಬ್ಯಾಕ್ ಪ್ಲಾನ್ ಇಟ್ಕೊಂಡು ಬರ್ಬೇಕಾಗುತ್ತೆ. ಅಂಡ್ ನೆಕ್ಸ್ಟ್ ಮ್ಯಾಚ್ ನೋಡೋದಾದ್ರೆ ಮುಂಬೈ ಮೇಲೆ ಚಾಲೆಂಜ್ ಮಾಡಿ ಬೇಗ ಚೆನ್ನಾಗಿ ಆಡಿ ಒಳ್ಳೆ ಯಾರು ಕ್ರಿಕೆಟ್ ಗೇಮ್ ಮಾಡ್ತಾರೋ ಅವ್ರು ಗೆಲ್ಬಹುದು ಅಂತ ನಾನು ಹೇಳ್ತೀನಿ. ಬಟ್ ನನಗೆ RCB ಗೆಲ್ಬೇಕು, ಚೆನ್ನಾಗಿ ಆಡಿ ಅಂತ ನಾ ಹೇಳ್ತೀನಿ. ಅಂಡ್ ಓವರ್ ಆಲ್ ಲಾಸ್ಟ್ ಅಲ್ಲಿ ಚೆನ್ನಾಗಿ ವೆಂಕಿ ಅವರು ಕೂಡ ಫಿನಿಶ್ ಚೆನ್ನಾಗಿ ಮಾಡ್ಕೊಟ್ರು, ಇಂಪ್ಯಾಕ್ಟ್ ಮಾಡಿ ಬಂದು ಓವರ್ ಆಲ್ ಚೆನ್ನಾಗಿ ಮಾಡಿದ್ದಾರೆ ಅಂತ. ಯಶಸ್ವಿ ಜೈಸ್ವಾಲ್ RR ಅಲ್ಲಿ ಯಾರನ್ನು ಬಿಟ್ಟಿಲ್ಲ. ಇವನ್ ಬೂಮ್ರಾನ್ ಬಿಟ್ಟಿಲ್ಲ, ಹೇಜಲ್ವುಡ್ ಬಿಟ್ಟಿಲ್ಲ, ಒಳ್ಳೊಳ್ಳೆ ಕ್ವಾಲಿಟಿ ಬೌಲರ್ಸ್ ಯಾರನ್ನೂ ಬಿಟ್ಟಿಲ್ಲ. ಶಮೀನ್ ಬಿಟ್ಟಿಲ್ಲ, ಮುಬೀನ್ ಬಿಟ್ಟಿಲ್ಲ. ಎಲ್ರು ಅವ್ರೇನ್ ಲೋಕಲ್ ಬಾಯ್ ತರ ಆರಾಮಾಗಿ ಕ್ರಿಕೆಟಿಂಗ್ ಶಾಟ್ಸ್ ಆಡ್ತಾರೆ. ಆಮೇಲೆ ಅವ್ರು ಹೇಳೋ ಸ್ಟೇಟ್ಮೆಂಟ್ ನೋಡಿದ್ರೆ ಲೂಸ್ ಬಾಲ್ಸ್ ಇದೆ, ಸೊ ಲೂಸ್ ಬಾಲ್ಸ್ ಇಂದ ನಾನು ಅದಕ್ಕೆ ಆರಾಮಾಗಿ ಆಡ್ತೀನಿ ಅವ್ರ ಶಾಟ್ಸ್ ಅಂತ ಅವ್ರು ಹೇಳ್ತಾರೆ. ಬಟ್ ಇವನ್ ಯಶಸ್ವಿ ಜೈಸ್ವಾಲ್ ಒಳ್ಳೆ ಸ್ಟಾರ್ಟ್ ಕೊಟ್ರು. ಬಟ್ ವೈಭವ್ ಸೂರ್ಯವಂಶಿ 78 ರನ್ಸ್ 26 ಬಾಲ್ಸ್. ಅವ್ರದ್ದು ವೀಕ್ನೆಸ್ ಫೈಂಡ್ ಔಟ್ ಮಾಡ್ಬೇಕು. ಎಲ್ರದ್ದು ಪ್ಲಾನ್ ಇರೋದು ಇವಾಗ ವೈಭವ್ ಸೂರ್ಯವಂಶಿ ವೀಕ್ನೆಸ್ ನ ಫೈಂಡ್ ಔಟ್ ಮಾಡಿ ನನ್ನ ಪ್ರಕಾರ ನಾನು ನೋಡಿರೋ ಹಾಗೆ ಅವ್ರು ಯಾರ್ಕರ್ ಬಾಲ್ ಹಾಕಿದ್ರೆ ವೈಭವ್ ಸೂರ್ಯವಂಶಿ ಹೊಡೆಯಲ್ಲ, ಮತ್ತೆ ಬೌನ್ಸರ್ ಬಾಲ್ ಹಾಕಿದ್ರೆ ವೈಭವ್ ಸೂರ್ಯವಂಶಿ ಹೊಡೆಯಲ್ಲ. ಅದೆರಡು ವೀಕ್ನೆಸ್ ನಾನ್ ನೋಡಿರೋ ಹಾಗೆ. ಅವ್ರು ವೈಭವ್ ಸೂರ್ಯವಂಶಿ ವೀಕ್ನೆಸ್ ಏನಿದೆ ಅಂತ ನೀವು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಅಂಡ್ ಇದೇ ರೀತಿ ನೀವು ಕಂಟೆಂಟ್ ಹೊಸದಾಗಿ ನೋಡ್ತಾ ಇದ್ರೆ ನಮ್ಮ ಚಾನಲ್ ಲೈಕ್ಸ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ಧ್ರುವ್ ಜುರೆಲ್ ಮಾತ್ರ ಒಳ್ಳೆ ಸ್ಟ್ಯಾಂಡಿಂಗ್ ಇನ್ನಿಂಗ್ಸ್ ಅಂತ ಹೇಳ್ಬೋದು. ಅಂಡ್ ನೀವು ನೋಡ್ತಾ ಇದ್ರೆ ಟಾಪ್ 5 ನಲ್ಲಿ ಆರೆಂಜ್ ಕ್ಯಾಪ್ ರೇಸ್ ನಲ್ಲಿ ಅದ್ರಲ್ಲಿ ಟಾಪ್ 5 3 ಜನ RR ಬ್ಯಾಟ್ಸ್ಮನ್ ಗಳಿದ್ದಾರೆ. ಯಶಸ್ವಿ ಜೈಸ್ವಾಲ್, ವೈಭವ್ ಸೂರ್ಯವಂಶಿ ಅಂಡ್ ಧ್ರುವ್ ಜುರೆಲ್ 3 ಜನ ಇದ್ದಾರೆ ಆರೆಂಜ್ ಕ್ಯಾಪ್ ರೇಸ್ ನಲ್ಲಿ. ಅಂಡ್ ಇವ್ರು ಪರ್ಪಲ್ ಕ್ಯಾಪ್ ಹೊರದೇ ಇದೆ. ಆದಷ್ಟು ಒಳ್ಳೊಳ್ಳೆ ಇನ್ನಿಂಗ್ಸ್ ಆಡ್ಬೇಕು ಅಂತ ನಾನು ಹೇಳ್ತೀನಿ. ದೇವದತ್ ಪಡಿಕಲ್ ಆಗಲಿ, ನಮ್ಮ RCB ಟೀಮ್ ಯಾವ್ದೇ ಆಗ್ಲಿ ಒಳ್ಳೆ ಇನ್ನಿಂಗ್ಸ್ ಆಡಿದ್ರೆ, ಒಳ್ಳೆ ಗೇಮ್ ಮಾಡಿದ್ರೆ ಪಕ್ಕಾ ಮ್ಯಾಚ್ ನಮ್ದೆ ಅಂತಾನೆ ಹೇಳ್ಬೋದು. ಬಟ್ ಬೌಲರ್ಸ್ ಅಲ್ಲಿ ಸ್ಪಿನ್ನರ್ಸ್ ಲ್ಯಾಕ್ ಆಗ್ತಿದ್ದಾರೆ ನಮ್ಮ ಟೀಮ್ ಅಲ್ಲಿ. ಮೇನು ಸ್ಪಿನ್ನರ್ಸ್ ಚೆನ್ನಾಗಿ ಆಡಿದ್ರೆ ಒಳ್ಳೆ ಟೀಮ್ ಬ್ಯಾಲೆನ್ಸ್ಡ್ ಆಗಿರುತ್ತೆ. ಸೊ ಅದರಿಂದ ಗೆಲ್ಬಹುದು. ನೆಕ್ಸ್ಟ್ ಮ್ಯಾಚ್ ನೆನಪಿರ್ಲಿ, ಮುಂಬೈ ಮೇಲೆ ಆಡ್ತಾ ಇದ್ದಾರೆ. ಮುಂಬೈ ಮೇಲೆ ಗೆಲ್ಲೇಬೇಕು, ಅದೇ ಗೇಮ್. ಮೇನ್ ಇಂಪ್ಯಾಕ್ಟ್ ಟಾಸ್ ಗೆದ್ರೆ ಪಕ್ಕಾ ಮ್ಯಾಚ್ ನಮ್ದೆ. ಆಲ್ಮೋಸ್ಟ್ ಫಸ್ಟ್ ಪ್ರಿಫರೆನ್ಸ್ ಟಾಸ್ ಗೆದ್ರೆ ಪಕ್ಕಾ ಮ್ಯಾಚ್ ನಮ್ದೆ. ನಿಮ್ಮ ಅನಿಸಿಕೆ ಏನು? ಮುಂಬೈ ಮತ್ತೆ RCB ನೆಕ್ಸ್ಟ್ ಮ್ಯಾಚ್ ಯಾರು ಗೆಲ್ತಾರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನಿಮ್ಗೆ ಯಾವ ಟೀಮ್ ಸಪೋರ್ಟ್ ಮಾಡ್ತೀರಾ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಅಂಡ್ ಹೀಗೆ ನೋಡ್ತಾ ಇದ್ರೆ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು, ಧನ್ಯವಾದಗಳು.